ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮ ತೋಟದಲ್ಲಿ ಆಗಿರುವಂತಹ ಈ ಪಾಲಕ್ ಸೊಪ್ಪನ್ನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹುಲಸಾಗಿ ಬೆಳೆದಿದೆ. ವಿಂಟರ್ನಲ್ಲಿ ಬೇರೆ ತರಕಾರಿ ಆಗೋದು ಕಷ್ಟ. ಈ ಪಾಲಕ್ ತುಂಬಾ ಈಸಿಯಾಗಿ ಬೆಳೆಯುತ್ತೆ. ಜಸ್ಟ್ ನಾನು ಬನ್ನಿಂಗ್ಸಿಂದ ಸೀಡ್ಸ್ ತೊಗೊಂಡು ಬಂದು ಅದನ್ನು ಹಾಗೆ ಹಾಕಿಬಿಡ್ತೀನಿ. ಅದು ಏನು ಮೇಂಟೈನ್ ಮಾಡಬೇಕು ಅಂತಲೂ ಇಲ್ಲ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇತ್ತೀಚೆಗೆ ನನ್ನ ಐರನ್ ಲೆವೆಲ್ ಅಂತೂ ತುಂಬಾ ಕಮ್ಮಿ ಆಗಿದೆ. ಸೊ ಡಾಕ್ಟರ್ ಇನ್ಫ್ಯೂಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾನು ಈ ಐರನ್ ಲೆವೆಲ್ ಜಾಸ್ತಿ ಮಾಡೋಕ್ಕೆ ಈ ಪಾಲಕ್ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪಾಲಕ್ ಈಸ್ ಅ ಗುಡ್ ಸೋರ್ಸ್ ಆಫ್ ಐರನ್, ವಿ ಆಲ್ ನೋ ದ್ಯಾಟ್. ಸೊ ಅದನ್ನಿವತ್ತು ಹುರುಳಿ ಹಾಕಿ ಸಾರು ಮಾಡೋಣ ಅಂತ ಇದ್ದೀನಿ. ನೆಕ್ಸ್ಟ್ ಟೈಮ್ ಹುರುಳಿ ಸಾರಿನ ರೆಸಿಪಿನ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ನನಗೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ನೋಡ್ಬೋದು ನೀವು, ನನಗೆ ಇಷ್ಟು ಸೊಪ್ಪು ಸಿಕ್ತು. ಇದು ಇವತ್ತಿಗೆ ಹುರುಳಿ ಸಾರಿಗೆ ಸಾಕು. ಸಾರು ಬೇಯ್ತಾ ಇದೆ ಇವಾಗ. ಸೊ ನೆಕ್ಸ್ಟ್ ಟೈಮ್ ರೆಸಿಪಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.